ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಬಿಜಾಪುರ್ ಕಪಾಲ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ ಆಗಿ ಒಂದು ರೆಸಿಪಿ ಮುದ್ದೆ ಚಿಕನ್ ಬಗ್ಗೆ ಒಂದು ಸಣ್ಣ ಮಾಹಿತಿ. ಮುದ್ದೆ ಮತ್ತು ಚಿಕನ್ ಕರ್ನಾಟಕದ ಅನೇಕ ಜನರ ನೆಚ್ಚಿನ ಊಟಗಳಲ್ಲಿ ಒಂದಾಗಿದೆ. ರಾಗಿ ಮುದ್ದೆ ನಮ್ಮ ಸಾಂಪ್ರದಾಯಿಕ ಆಹಾರವಾಗಿದ್ದು ಇದು ಶಕ್ತಿ ಮತ್ತು ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿದೆ. ರಾಗಿಯಲ್ಲಿ ನಾರು, ಕ್ಯಾಲ್ಸಿಯಂ ಹಾಗೂ ಹಲವು ಖನಿಜಾಂಶಗಳು ಇದೆ. ಚಿಕನ್ ಉತ್ತಮ ಪ್ರೋಟೀನ್ ಮೂಲವಾಗಿದೆ. ದೇಹದ ಬೆಳವಣಿಗೆ, ಸ್ನಾಯುಕೋಶ ಬಲ ಮತ್ತು ಆರೋಗ್ಯಕ್ಕೆ ಪ್ರೋಟೀನ್ ಸಹಾಯವಾಗುತ್ತದೆ. ಮುದ್ದೆಯೊಂದಿಗೆ ಚಿಕನ್ ಸಾರು ಸೇರಿಸಿದಾಗ ರುಚಿ ಮತ್ತು ಪೌಷ್ಟಿಕತೆ ಎರಡೂ ಹೆಚ್ಚಾಗುತ್ತದೆ. ಗ್ರಾಮೀಣ ಕರ್ನಾಟಕದಲ್ಲಿ ಮುದ್ದೆ ಚಿಕನ್ ಒಂದು ವಿಶೇಷ ಊಟ ಎಂದು ಪರಿಗಣಿಸಲಾಗುತ್ತಿದೆ. ಕುಟುಂಬದವರು ಅಥವಾ ಸ್ನೇಹಿತರು ಒಟ್ಟಾಗಿ ಕುಂತು ಈ ಊಟವನ್ನು ಸವಿಯುವುದು ಒಂದು ಸಂತಸದ ಅನುಭವವಾಗಿದೆ. ಒಟ್ಟಾರೆಯಾಗಿ ಮುದ್ದೆ ಮತ್ತು ಚಿಕನ್ ರುಚಿಕರವಾದ, ಹೊಟ್ಟೆ ತುಂಬುವ ಹಾಗೂ ಪೌಷ್ಟಿಕ ಆಹಾರದ ಉತ್ತಮ ಸಂಯೋಜನೆ ಎಂದು ನಾನು ಹೇಳುತ್ತೇನೆ. ಮುದ್ದೆ ಚಿಕನ್ ಅಂದರೆ ಕೇವಲ ಊಟವಲ್ಲ, ಕರ್ನಾಟಕ ಆಹಾರ ಸಂಸ್ಕೃತಿಯ ಒಂದು ಹೆಮ್ಮೆ ಅಂತ ಹೇಳಬಹುದು. ಅಷ್ಟು ಚೆನ್ನಾಗಿರುತ್ತೆ ಈ ಚಿಕನ್ನು ಮತ್ತು ಮುದ್ದೆ. ಒಳ್ಳೆ ಟೇಸ್ಟ್ ಆಯಿತು ಬ್ರದರ್ ಆ್ಯಂಡ್ ಸಿಸ್ಟರ್. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನೋಡಿ, 3 ಮುದ್ದೆ ಇಬ್ಬರು ಕೂಡಿ ತಿನ್ನಬೇಕಾದ್ರೆ 3 ಮುದ್ದೆ ತಿನ್ನೋಕ್ಕಾಗಲ್ಲ. ಅದರಲ್ಲಿ 2 ಮುದ್ದೆ ತಿಂದು 1 ಮುದ್ದೆ ಹಾಗೆ ಬೆಳಗ್ಗೆ ತಿಂದಿದ್ದು. ಮತ್ತೆ ಹಾಗೆ ಸ್ಕಿನ್ಲೆಸ್ ಚಿಕನ್. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ಬ್ರದರ್ ಆ್ಯಂಡ್ ಸಿಸ್ಟರ್ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಬಿಜಾಪುರ್ ಕಪಾಲ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ. ನಮ್ಮ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಬ್ರದರ್ ಆ್ಯಂಡ್ ಸಿಸ್ಟರ್. ತುಂಬ ಹೃದಯ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು. ಹಾಗೆ ಊಟಕ್ಕೆ ಕರೆದಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ, ಬನ್ನಿ ಊಟ ಮಾಡೋಣ ಎಲ್ಲರೂ. ಬ್ರದರ್ ಆ್ಯಂಡ್ ಸಿಸ್ಟರ್, ಬಾಯ್ ಬಾಯ್ ಆಲ್.